ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಂದಾಸ್ ಪಾರುಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ನಾನಿವಾಗ ಬೆಂಗಳೂರು ಟು ಶಿವಮೊಗ್ಗ ಹೋಗಿದ್ದು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ರಾತ್ರಿ 10 ಗಂಟೆಗೆ ಫ್ರೀ ಬಸ್ ಅಲ್ವಾ, ಹಾಗಾಗಿ ಆಧಾರ್ ಕಾರ್ಡ್ ಇಟ್ಕೊಂಡು ಗೌರ್ಮೆಂಟ್ ಗಾರ್ಡಿಗೆ ಹೊರಟೆ. ಈ ಸರಿ ಟ್ರೈ ಮಾಡೋಣ ಅಂತ ಹೇಳಿ. ತುಂಬ ಕಷ್ಟ ಆಗುತ್ತೆ, ಹಾಗಾಗಿ ಆದ್ರೂ ಟ್ರೈ ಮಾಡೋಣ ಅಂತೇಳಿ ಮೆಜೆಸ್ಟಿಕ್ಕಿಂದ ಹೊರಟು ಸೀಟ್ ಸಿಕ್ತು. ತುಂಬ ರಶ್ ಏನು ಇರಲಿಲ್ಲ. ಅಲ್ಲಿ ನೋಡಿ ಶಿವಮೊಗ್ಗಕ್ಕೆ ಹೋಗೋ ಗಾಡಿಗಳು ಹೇಗೆ ನಿಂತಿದ್ದವು. ನಾನು ತುಂಬ ಕಷ್ಟಪಟ್ಟು ಬಂದೆ ಆಟೋದಲ್ಲಿ. ಅದಾದಮೇಲೆ ಮಧ್ಯರಾತ್ರಿ ನೋಡಿ ಈ ರೀತಿ ಆಗಿರ್ತೀವಿ ನಾವು. ತುಂಬ ನಿದ್ದೆ ಬರುತ್ತೆ, ಮಲಗೋಕ್ಕಾಗಲ್ಲ, ಕೂರೋಕ್ಕಲ್ಲ. ಟ್ರೈನಲ್ಲಾದರೆ ಒಂದು ಸೀಟ್ ಸಿಕ್ಕರೆ ಆರಾಮಾಗಿ ಬರ್ಬೋದು. ಆದರೆ ಶಿವಮೊಗ್ಗ ಬೇಗ ಬಂದು ರೀಚ್ ಆದ್ವಿ 5 ಗಂಟೆಗೆ. ಅಲ್ಲಿಂದ ಶಿರಾಳಕೊಪ್ಪ, ಇದು ನಮ್ಮ ಊರಿಗೆ ಹೋಗೋಂಥ ಶಿರಾಳಕೊಪ್ಪ. ಈ ರೀತಿ ಆಗಿರ್ತೀನಿ 4 ಬೆಳಗಿನ ಜಾವ. ಅದಾದಮೇಲೆ ನೋಡಿ ಶಿಕಾರಿಪುರದಿಂದ ಶಿರಾಳಕೊಪ್ಪ ಜರ್ನಿ. ಏನೋ ನಮ್ಮೂರು ಬಂದ ಮೇಲೆ ಬೆಂಗಳೂರಿಂದ ರೀಚ್ ಆದ್ವಿ ಅನ್ನೋ ಒಂದು ಸಮಾಧಾನ ಇರುತ್ತೆ. ಈ ರೀತಿಯಾಗಿ ಮುಖ ಎಲ್ಲ ಆಗಿತ್ತು. ಏನೋ ಒಂಥರ ಖುಷಿ. ಇದು ನಮ್ಮ ಶಿಕಾರಿಪುರದಿಂದ ಹೊರಡ್ತು. ಇದು ನಮ್ಮ ಶಿಕಾರಿಪುರ ಬಸ್ ಸ್ಟ್ಯಾಂಡು, KSRTC ಡಿಪೋ ಶಿವಮೊಗ್ಗದ್ದು. ಅದಾದಮೇಲೆ ಶಿರಾಳಕೊಪ್ಪ ಬಂದು ತಲುಪಿದೆ. ನಾನು ಯಾವಾಗಲೇ ಬಂದು ಈ ಬೇಕ್ರಿಯಲ್ಲೇ, ಒಂದೇ ಬೇಕ್ರಿಯಲ್ಲೇ ಯಾವಾಗಲೂ ಸ್ವೀಟ್ ತೊಗೊಳೋದು. ಅವ್ರು ಕಡಿಮೆ ಕೂಡ ಹಾಕ್ಕೊಡ್ತಾರೆ, ರೆಗ್ಯುಲರ್ ಯಾವಾಗಲೂ ತೊಗೊಳೋದಲ್ವ. ಬೆಂಗಳೂರಿಂದ ಬಂದು ರೀಚ್ ಆದೆ ಅಂದರೆ ಆ ಬೇಕ್ರಿಯಲ್ಲೇ ತೊಗೊಳೋದು. ಅದಾದಮೇಲೆ ಮನೆಗೆ 3 ಕಿಲೋಮೀಟರ್ ಶಿರಾಳಕೊಪ್ಪದಿಂದ ಹೊರಡಬೇಕಿತ್ತು. ಬಟ್ ಮನೆಗೆ ಯಾರೂ ಬಂದಿಲ್ಲ ಅಂತ ನಾನೇ ಹೊರಟೆ. ಸರ್ಪ್ರೈಸ್ ಕೊಡೋಣ ಅಂತೇಳಿ ಆಟೋ ಮಾಡಿಕೊಂಡು ಊರಿಗೆ ಹೊರಟೆ. ಮಾರ್ನಿಂಗು 7:30ಗೆ. ಇದೊಂಥರ ಎಕ್ಸ್ಪೀರಿಯೆನ್ಸು. ಇಲ್ಲಿ ನೋಡಿ ಎಲ್ಲ ಐಟಮ್ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಅಂದರೆ ಎಲ್ಲದನ್ನು ತೊಗೊಂಡೋಗ್ಬೇಕು, ಎಲ್ಲ ಇಂಪಾರ್ಟೆಂಟು. ಇದು ನಮ್ಮೂರ ಕೆರೆ ನೋಡಿ ಎಷ್ಟು ಚೆನ್ನಾಗಿ ತುಂಬಿತ್ತು ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು ನನಗೆ. ಅದಾದಮೇಲೆ ಬಂದಮೇಲೆ ಇವ್ರ ಜೊತೆ ಆಟ ಆಡ್ಕೊಂಡು ರೆಡಿ ಆಗಿಬಿಟ್ಟು ನೋಡಿ ಈ ರೀತಿ ಎಲ್ಲರೂ ರೆಡಿ ಆದ್ವಿ. ಮತ್ತೆ ಮಾರ್ಕೆಟಿಗೆ ಹೋಗೋಣ ಅಂತ ಹೇಳಿ ಶಾಪಿಂಗ್ ಇತ್ತು. ಹಾಗಾಗಿ ನಾನು ಮತ್ತು ನನ್ನ ಸಿಸ್ಟರು ಮತ್ತು ನನ್ನ ಫ್ರೆಂಡು ಶಾಪಿಂಗಿಗೆ ಹೊರಟ್ವಿ. ಮನೆಯಿಂದ ಹೊರಟ್ವಿ, ಆದರೆ ಆಟೋ ಇಲ್ಲ, ಬಸ್ ಇಲ್ಲ. ಹಳ್ಳಿ ಕಡೆ ಎಷ್ಟು ಕಷ್ಟ ಇದೆ, ಒಂದು ಬಸ್ಗಳ ವ್ಯವಸ್ಥೆ ಇಲ್ಲ. ತುಂಬ ಕಷ್ಟ ಇದೆ. ಊರಲ್ಲಿ ಆಟೋಗಳಿದ್ದರೆ ಮಾತ್ರ ಸಿಟಿಗೆ ಬರೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ಇನ್ನು ಹಳ್ಳಿಗಳಲ್ಲಿ ತುಂಬ ಇಂಪ್ರೂವ್ ಆಗಬೇಕು. ಬಸ್ಗಳ ವ್ಯವಸ್ಥೆ ಅಂತೂ ಇಲ್ಲೇ ಇಲ್ಲ. ಹಾಗಾಗಿ ನಾವು ಗೋಲ್ಡ್ ಶಾಪಿಂಗಿಗೆ ಅಂತ ಹೇಳಿ ಬಂದ್ವಿ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು ಗೋಲ್ಡ್ ತಗೋಬೇಕು ಅಂತ ಹೇಳಿ. ಇಯರಿಂಗ್ಸು ನಮ್ಮ ಮನೇಲಿ ಪಾಪುಗಳು ನೋಡಿ ಅವು ಬಂದವು. ಅವ್ರಿಗೇನೋ ಒಂಥರ ಖುಷಿ, ನಮಗೇನೋ ಒಂಥರ ಕಷ್ಟ. ಇಯರಿಂಗ್ಸು ದೊಡ್ಡದೊಂದು ಆ್ಯಂಟಿಕ್ ಜುಮ್ಕಿ ತೊಗೋಬೇಕು ಅನ್ನೋದೊಂದು ಆಸೆ ಇತ್ತು ನನಗೆ. ತೊಗೊಳಕ್ಕಾಗಿರಲಿಲ್ಲ. ನೋಡೋದು, ರೇಟ್ ಕೇಳೋದು, ಬಿಟ್ಕೊಡೋದು ಮಾಡ್ತಾಯಿದ್ದೆ. ಆದರೆ ಇನ್ನು ಮುಂದೆ ಗೋಲ್ಡ್ ರೇಟ್ ಇನ್ನೂ ಜಾಸ್ತಿ ಕಡಿಮೆ ಆಗಲ್ಲ ಅಂತ ಗೊತ್ತಾಯ್ತಲ್ವ, ಎಲ್ರಿಗೂ ಗೊತ್ತಿಲ್ಲ. ಗಗನಕ್ಕೆ ಏರ್ತಾ ಇದೆ ರೇಟು. ಹೆಣ್ಮಕ್ಳಿಗೆ ಬಂಗಾರ ಅಥವಾ ಮನೇಲಿ ಬಂಗಾರ ಇದ್ದರೆ ದುಡ್ಡಿದ್ದ ಹಾಗೆ. ನಾವು ಬೇರೆ ಕಡೆ ಇನ್ವೆಸ್ಟ್ ಮಾಡೋಕ್ಕಿಂತ ಗೋಲ್ಡ್ ಇನ್ವೆಸ್ಟ್ ಮಾಡಿ ಇಟ್ಕೊಂಡ್ರೆ ನಾವು ಸಾಲ ಕೇಳೋ ಪರಿಸ್ಥಿತಿ ಬರಲ್ಲ. ಇದೊಂದು ಸತ್ಯ. ಎಲ್ಲರೂ ಬಂಗಾರಕ್ಕೆ ಇನ್ವೆಸ್ಟ್ ಮಾಡಬೇಕು. ನಾನು ಕೂಡ ತುಂಬ ಬುದ್ಧಿವಂತೆ, ಹಾಗಾಗಿ ಮಾಡ್ಕೊಂಡಿದ್ದೀನಿ. ಇವೆಲ್ಲ ನಮ್ಮ ಲೈಫಿಗೆ ಬರುತ್ತೆ. ಎಮರ್ಜೆನ್ಸಿ ಬಂಗಾರ ಇರಬೇಕು. ತುಂಬ ಶಾಪಿಂಗ್ ಇತ್ತು. ಹಾಗೆ ಇಯರಿಂಗ್ಸ್ ಕೂಡ ನೋಡಿದ್ವಿ, ನನಗೆ ಶೂಟ್ ಆಗೋಂಥದ್ದು. ಇದು ನನ್ನ ಫ್ರೆಂಡಿಗೆ ಮತ್ತು ನನ್ನ ಸಿಸ್ಟರ್ಗೆ ತುಂಬ ಇಷ್ಟ ಆಯಿತು. ಇದೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಲಾಸ್ಟಿಗೆ ಫೈನಲ್ ಮಾಡಿದ್ರು. 6 ಗ್ರಾಮ್ ಇನ್ನು ಎಷ್ಟೋ ಮಿಲಿ ಇದೆ. ತುಂಬ ಇಷ್ಟ ಆಯಿತು ನನಗೆ ಕೂಡ, ಅವರಿಗಂತೂ ಇನ್ನೂ ಇಷ್ಟ ಆಯಿತು. ಹಾಗಾಗಿ ಇದನ್ನೇ ಫೈನಲ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಇನ್ನೊಂದು ವರ್ಷದ ನಮ್ಮ ಬೆಳೆಗಿಳಿ ಬರ್ತಾವ. ಇನ್ನೊಂದು ವರ್ಷಕ್ಕೆ ನಂದ ತೋಟ ಬಂದಿರ್ತೈತಿ, ಅವಾಗ ನನಗೆ ಬೇಡ ನಾನು ತಗೊಂಡ್ರೆ ಇದಕ್ಕೆ ಇಲ್ರಿ ಬರಲ್ಲ. ಏನಕ್ಕೆ ಇದಕ್ಕೆ ಮಾಡಕ್ಕೆ ಹೋಗ್ಬೇಡ. ಚೆನ್ನಾಗಿದೆ ಖುಷಿ. ಬರಲ್ಲ. ಒಂದು ವರ್ಷ ಚೆನ್ನಾಗಿದೆ.
ಇದ್ರ ಕ್ಲಿಯರ್ ಮಾಡಿ ಅವಾಗ ನಾನೇ ಬೇಕಾದ್ರೆ ಬಡ್ಡಿ ಕೊಡ್ತೀನಿ. ಈ ಕಿವಿ ಓಲೆ ತೊಗೊಂಡೇನಿ ಫ್ರೆಂಡ್ಸ್. ಯಾವಾಗಾರ ಮಧ್ಯೆ ಸಿಕ್ಕಾಗ ಅಡ್ಡಾಕ್ರಿ ಫ್ರೆಂಡ್ಸ್. ನಾ ತಗೊಂಡು ಹೋಗಲ್ಲ ಫ್ರೆಂಡ್. ನಮ್ಮೂರಲ್ಲಿ ಇದೇ ಫೈನಲ್ ಆಯಿತು. ಇದನ್ನು ತೊಗೊಂಡ್ವಿ, ಚೆನ್ನಾಗಿದೆ ಕೂಡ, ತುಂಬ ಇಷ್ಟ ಆಯಿತು ಕೂಡ. ಸಿಸ್ಟರ್ಗೆ ಇನ್ನೊಂದು ಬೇಕಿತ್ತು. ನಾವು ಯಾವಾಗಲೂ ಒಟ್ಟಿಗೆ ನಾನು ಹೋದಾಗಲೇ ಅವರಿಗೆ ಎಲ್ಲ ತೊಗೊಂಡು ಅವರಿಗೆ ತಾಳಿಗುಂಡು ತೊಗೊಂಡಾದಮೇಲೆ ಇವರು ನಮ್ಮ ಮಿಡ್ಲ್ ಸ್ಕೂಲಲ್ಲಿ ಅಡುಗೆ ಮಾಡೋರು, ಅಲ್ಲಿ ಫ್ರೆಂಡ್ ಆದವರು. ನಾನು ಟೀಚರಾಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಸ್ಟಾರ್ಟ್ ಇದೆ. ತುಂಬ ಖುಷಿ ಆಗುತ್ತೆ ಅದೆಲ್ಲ ಊಟ ಮುಗಿಸ್ಕೊಂಡು ಅವ್ರ ಜೊತೆ ಖುಷಿಯಾಗಿ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಟೈಮ್ನ ನನ್ನ ಫ್ರೆಂಡ್ ಜೊತೆ. ಅದಾದಮೇಲೆ ನಮ್ಮ ತಂಗಿಗೆ ಮನೆಗೆ ಏನೇನು ಬೇಕೆಲ್ಲ ಶಾಪಿಂಗ್ ನಡೀತು. ತುಂಬಾ ಶಾಪಿಂಗ್. ನಾನು ಹೋಗ್ಬಿಟ್ರಂತೂ ಇನ್ನೂ ಭರ್ಜರಿ ಶಾಪಿಂಗ್ ಆಗುತ್ತೆ. ಹಾಗೆ ಅವರು ಮದುವೆಗೆ ಗಿಫ್ಟ್ ಬೇಕಾಗಿತ್ತಂತೆ, ಒಂದು ಮದುವೆ ಅಟೆಂಡ್ ಮಾಡೋದಕ್ಕೆ. ಹಾಗೆ ಈ ಗಿಫ್ಟನ್ನ ನಾನು ತೊಗೊಂಡೆ. ನಾವು ಹೋದಾಗಲೇ ಇಟ್ಕೊಂಡಿರ್ತಾರೆ ಎಲ್ಲ ಶಾಪಿಂಗ್ನು ಒಟ್ಟಿಗೆ. ಹಾಗಾಗಿ ಒಂದು ದಿನವೇ ಬೇಕು. ನಮಗಂತೂ ಸಂಜೆ ಆಯಿತು, ಅಷ್ಟು ಶಾಪಿಂಗ್ ಮಾಡಿದ್ವಿ. ಬಟ್ಟೆ, ಸೀರೆ, ಮಕ್ಕಳಿಗೆ. ನಾನು ಹೋದಾಗಲೇ ಅವ್ರಿಗೆ ಇಯರಿಂಗ್ಸು, ಬಟನ್, ಏನು ಗೋಲ್ಡು, ಬಟ್ಟೆ ಎಲ್ಲ ಇಟ್ಕೊಂಡಿರ್ತಾರೆ. ನಮ್ಮನೆ ಪಾಪ ನೋಡಿ, ಅವರು ನಮ್ಮ ಜೊತೆನೇ ಸುತ್ತಾಡ್ತಾಯಿದ್ರು. ಪಾಪ ಊಟ ಮಾಡಿರಲಿಲ್ಲ. ಈವ್ನಿಂಗ್ ಆಯಿತು. ಸಂಜೆ ಆದಮೇಲೆ ಅವರಿಗೆ ಎಗ್ ರೈಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅದನ್ನೇ ತಿನ್ಸೋಣ ಅಂತ ಹೇಳಿ ಗಿಫ್ಟ್ ಐಟಮ್ಮು ಅದೆಲ್ಲ ಶಾಪಿಂಗ್ ಮಾಡಿಕೊಂಡು, ಇಲ್ಲಿ ಚೆನ್ನಾಗಿರುತ್ತೆ ಗಿಫ್ಟ್ಗಳೆಲ್ಲ, ಪರವಾಗಿಲ್ಲ ಅಂತ ಅನಿಸುತ್ತೆ. ಅಲ್ಲಿಂದ ತಗೊಂಡು ಮಾರ್ಕೆಟ್ ಒಳಗೆ ಹೋಗಿ ಅಲ್ಲಿ ತರಕಾರಿ ಶಾಪಿಂಗ್ ಮಾಡಿಕೊಂಡು, ಅದಾದ ನಂತರ ಲಾಸ್ಟಲ್ಲಿ ಒಂದು 5:30 ಆಗಿತ್ತು. 5:30ಗೆ ಅವರಿಗೆಲ್ಲ ತಿನ್ನಿಸ್ಕೊಂಡು, ಅವರ ಫೇವ್ರೆಟ್ ಇದು